ನಮಸ್ಕಾರ ಸ್ನೇಹಿತರೆ, SLN ಆಸ್ಟ್ರೋಟೆಕ್ಗೆ ಸ್ವಾಗತ. ನಾನು GK ಗುರುರಾಜ್. ಇದು ಜನ್ಮ ನಕ್ಷತ್ರದ ಫಲವಲ್ಲ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ರವಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರದ ಫಲವನ್ನು ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಜಾತಕವನ್ನು ಮುಂದೆ ಇಟ್ಕೊಳ್ಳಿ, ವೀಕ್ಷಣೆ ಮಾಡಿ. ಆ ಜಾತಕದಲ್ಲಿ ರವಿ ಯಾವ ನಕ್ಷತ್ರದಲ್ಲಿದ್ದಾನೆ, ಯಾವ ಪಾದದಲ್ಲಿದ್ದಾನೆ, ಅದರ ಫಲವನ್ನು ನಾನು ತಿಳಿಸ್ತಾ ಇದ್ದೀನಿ. ಈಗ ಮೃಗಶಿರ ನಕ್ಷತ್ರ 3-4 ಪಾದಗಳು, ಅಂದರೆ 3ನೇ ಪಾದ, 4ನೇ ಪಾದ, ಇನ್ನು ಆರಿದ್ರ 4 ಪಾದಗಳು, ಪುನರ್ವಸು 3 ಪಾದಗಳು. ಇದರ ಬಗ್ಗೆ ವಿವರಣೆಯನ್ನು ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಜಾತಕದಲ್ಲಿ ರವಿ ಯಾವ ನಕ್ಷತ್ರದಲ್ಲಿದ್ದಾನೆ, ಯಾವ ಪಾದದಲ್ಲಿದ್ದಾನೆ ಅಂತ ವೀಕ್ಷಣೆ ಮಾಡಿ ಆ ಪಾದಗಳ ವಿವರಣೆಯನ್ನು ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಯಾವ ರಾಶಿಯಲ್ಲಿ ಹುಟ್ಟಿದ್ದೀರಾ ಅದರ ಫಲ ವಿಭಾಗ ಅಲ್ಲ. ರವಿ ಯಾವ ನಕ್ಷತ್ರದಲ್ಲಿದ್ದಾನೆ, ಯಾವ ರಾಶಿಯಲ್ಲಿದ್ದಾನೆ, ಯಾವ ಪಾದದಲ್ಲಿದ್ದಾನೆ, ಇದನ್ನ ನಾನು ವಿವರಣೆಯನ್ನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಮೃಗಶಿರ ನಕ್ಷತ್ರ 3ನೇ ಪಾದದಲ್ಲಿ ರವಿ ಇದ್ದಾಗ ಆಗುವ ಫಲಗಳು ಏನು ಅಂತ ನಾನು ತಿಳಿಸ್ತಾ ಇದ್ದೀನಿ. ಈ ಮೃಗಶಿರ ನಕ್ಷತ್ರ 3ನೇ ಪಾದ, 4ನೇ ಪಾದ ಮಿಥುನ ರಾಶಿಯಲ್ಲಿ ರವಿ ಇರ್ತಾನೆ. ಆ ಮಿಥುನ ರಾಶಿಯಲ್ಲಿ ರವಿ ಇದ್ದಾಗ 3ನೇ ಪಾದದಲ್ಲಿ ಮೃಗಶಿರ ನಕ್ಷತ್ರ ಪಾದದಲ್ಲಿ ಇರ್ತಾನೆ. ಅದರ ಫಲ ವಿಭಾಗವನ್ನು ನಾನು ತಿಳಿಸ್ತಾ ಇದ್ದೀನಿ. ಇವರು ಬಹಳ ಚೆನ್ನಾಗಿ ವಿಚಾರ ಮಾಡುವಂತಹ ವ್ಯಕ್ತಿಗಳು, ದೈವಜ್ಞರಾಗಿರ್ತಾರೆ, ಚೆನ್ನಾಗಿ ಮಾತನಾಡುವಂತಹ ವ್ಯಕ್ತಿ ಆಗಿರ್ತಾರೆ. ಪ್ರಾರಂಭದಲ್ಲಿ ಇವರ ಜೀವನ ಒಂದು ರೀತಿ ಕಷ್ಟಕರವಾದಂಥ ಜೀವನ ಇರುತ್ತೆ. ಆದರೆ ಮಧ್ಯ ವಯಸ್ಸಿನಲ್ಲಿ ಇವರು ತುಂಬ ಸುಖಕರವಾದ ಜೀವನವನ್ನ ಚೆನ್ನಾಗಿ ಆರಂಭ ಮಾಡುತ್ತಾರೆ. ಮಧ್ಯ ವಯಸ್ಸಿನಲ್ಲಿ ಇವರು ತುಂಬ ಜೀವನ ಸುಖವನ್ನು ಚೆನ್ನಾಗಿ ಸೊಗಸಾಗಿ ನಡೆಸ್ತಾರೆ, ಮತ್ತೆ ಗಣ್ಯ ವ್ಯಕ್ತಿಗಳಾಗೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ, ಅಂದ್ರೆ 4ನೇ ಪಾದದಲ್ಲಿ ರವಿ ಇದ್ದಾಗ ಆಗುವಂತ ಫಲಗಳು, ನಿಮ್ದು ರಾಶಿ ಯಾವುದೇ ಆಗಿರ್ಬೋದು, ನಿಮ್ಮ ಜಾತಕದಲ್ಲಿ ರವಿ ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಇದ್ದಾಗ ಈ ವ್ಯಕ್ತಿಗಳು ಸ್ವಲ್ಪ ಮಾತು ಜಾಸ್ತಿ ಆಡ್ತಾರೆ. ಮಾತನ್ನ ಕಡಿಮೆ ಮಾಡಿದಾಗ ಇವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇದೇ ರೀತಿ ಆಗಬೇಕು ಅಂತೇನಿಲ್ಲ. ಯಾಕಂದ್ರೆ ಜನ್ಮ ಕುಂಡಲಿಯಲ್ಲಿ ಬೇರೆ ರೀತಿಯ ಕೆಲವರಿಗೆ ಆಗುವಂತಹ ಫಲವಿಭಾಗಗಳಿರುತ್ತೆ. 2 ಮತ್ತು 8ನೇ ಮನೆ ಅಧಿಪತಿಗಾಗುವ ಸಂಬಂಧ, ಇದೆಲ್ಲ ತುಂಬಾ ವೀಕ್ಷಣೆ ಮಾಡಬೇಕಾಗತ್ತೆ, ಪರಿಶೀಲನೆ ಮಾಡಿದಾಗ ಆಗತ್ತೆ. ಆದರೆ ಇದು ಸಾಮಾನ್ಯವಾದಂಥ ವಿಚಾರ. ಆದ್ದರಿಂದ ಯಾರು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಮಾತು ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು. ಇವರಿಗೆ ಸಿಟ್ಟು ಬಂದ್ರೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ತಮ್ಮ ಸ್ನೇಹಿತರಿಗೆ ಸ್ವಲ್ಪ ಮಾತುಗಳನ್ನ, ಚುಚ್ಚು ಮಾತುಗಳನ್ನ ಆಡ್ತಾರೆ. ಸ್ವಲ್ಪ ಆ ಮಾತುಗಳಲ್ಲಿ ಹಿಡಿತ ಬಂದ್ರೆ ಇವರೆಲ್ಲ ಸ್ನೇಹಿತರಿಂದ ಬಾಂಧವ್ಯವನ್ನು ತುಂಬಾ ಚೆನ್ನಾಗಿ ಗಳಿಸ್ತಾರೆ. ಇನ್ನ ಆರ್ದ್ರ ನಕ್ಷತ್ರ 1ನೇ ಪಾದದಲ್ಲಿ ರವಿ ಇರುವಂತಹ ಕಾಲದಲ್ಲಿ ಹುಟ್ಟಿದಂಥವರು, ನಕ್ಷತ್ರ ರಾಶಿ ಬೇರೆ. ನಿಮ್ಮ ರಾಶಿಯಲ್ಲಿ ಅಂದ್ರೆ ನಿಮ್ಮ ಜಾತಕದಲ್ಲಿ ರವಿ ಆರ್ದ್ರ ನಕ್ಷತ್ರ 1ನೇ ಪಾದದಲ್ಲಿ ಇದ್ದಾಗ ಆಗುವಂತಹ ಫಲಗಳು, ಅದನ್ನ ನೀವು ವೀಕ್ಷಣೆ ಮಾಡ್ರಿ. ಇವರು ಸ್ವಾಭಿಮಾನ ಹೆಚ್ಚು ಇರುತ್ತೆ, ಸ್ವಲ್ಪ ಕೋಪಿಷ್ಠರಾಗಿರ್ತಾರೆ, ವಿರೋಧಿಗಳಿಗೆ ಚೆನ್ನಾಗಿ ಎದುರಿಸುವಂತಹ ತಾಕತ್ತಿರುತ್ತೆ, ಪ್ರತಿಸ್ಪರ್ಧೆಗಳಿಗೆ ಚೆನ್ನಾಗಿ ವಿರೋಧ ಮಾಡ್ತಾರೆ. ಇವರು ತುಂಬಾ ಚೆನ್ನಾಗಿ ಗೆಲ್ಲುವಂತಹ ತಾಕತ್ತಿರುತ್ತೆ. ಇನ್ನು ಆರ್ದ್ರ ನಕ್ಷತ್ರ 2ನೇ ಪಾದದಲ್ಲಿ ರವಿ ಇರುವಾಗ, ಮಿಥುನ ರಾಶಿಯಲ್ಲಿ ರವಿ ಇರ್ತಾನೆ, ಆರ್ದ್ರ ನಕ್ಷತ್ರ 2ನೇ ಪಾದದಲ್ಲಿ ರವಿ ಇರ್ತಾನೆ. ಆ ಸಮಯದಲ್ಲಿ ಆಗುವಂತಹ ಫಲ ನಿಮ್ಮ ರಾಶಿ ಗುಣಕ್ಕೆ ಅನ್ವಯ ಆಗುವಂತಹ ಒಂದು ಫಲ. ಇವರು ಗಣ್ಯ ವ್ಯಕ್ತಿರಂತೆ ಕಾಣೋದಿಲ್ಲ, ಆದರೆ ಇವರು ತುಂಬಾ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ. ಒಂದು ರೀತಿ ಕಲ್ಪನಾ ಶಕ್ತಿಯಲ್ಲಿ ತುಂಬಾ ಮುಳುಗಿರ್ತಾರೆ. ಇವರ ಅಂತರಾಳದೊಳಗೆ ಏನೋ ಒಂದು ರೀತಿ ಅಡಗಿರುತ್ತೆ. ಅದಕ್ಕೆ ಇವ್ರನ್ನ ನಿಗೂಢ ವ್ಯಕ್ತಿಗಳು ಅಂತ ನಾವು ಕರಿತೀವಿ. ಅಂದ್ರೆ ಈ ರೀತಿಯಾದಂತಹ ಒಂದು ವಿಶೇಷ ಗುಣ ಇರುತ್ತೆ. ಆದರೆ ಇವರಲ್ಲಿ ಒಂದು ವಿಶೇಷ ಅಂದ್ರೆ, ಬಹಳ ಚೆನ್ನಾಗಿ ಒಳಗೆ ಅಡಗಿರುವಂತಹ ಒಂದು ವಿಶೇಷ ಅಂದ್ರೆ ಆಶ್ಚರ್ಯಕರವಾದಂಥ ಕಾರ್ಯ ಸಾಧಕ. ಇವರು ತುಂಬಾ ಕಾರ್ಯ ಸಾಧನೆ ಮಾಡೋದಲ್ಲ, ಆಶ್ಚರ್ಯಕರವಾದಂಥ ಸಾಧನೆ ಮಾಡ್ತಾರೆ. ಅದಕ್ಕೆ ಇವ್ರನ್ನ ಸಿದ್ಧ ಪುರುಷರು ಅಂತ ಕರೀತಾರೆ. ಅಂತಹ ಒಂದು ವಿಶೇಷ ಗುಣ ಇವರಲ್ಲಿದೆ. ಆರಿದ್ರ ನಕ್ಷತ್ರ 3ನೇ ಪಾದದಲ್ಲಿ ರವಿ ಇದ್ದಾಗ ಇವರಿಗೆ ಒಂದೊಂದ್ಸಲ ಆಸೆಯನ್ನ, ಅಭಿಲಾಷೆಗಳು, ಒಂಥರ ನಿರಾಶವಾದಿಗಳಾಗ್ಬಿಟ್ಟಿರ್ತಾರೆ. ಒಂದೊಂದ್ಸಲ ಯಾಕೆ ಇವ್ರಿಗೆ ಹಿಂಗೆ ಆಗತ್ತೆ ಅಂದ್ರೆ, ಇವರಿಗೆ ಒಮ್ಮೆ ಯಾವುದೋ ಒಂದು ಕೆಲಸದಲ್ಲಿ ಸಕ್ಸಸ್ ಆಗ್ಲಿಲ್ಲ ಅನ್ಕೊಳ್ಳಿ, ಆ ಕೆಲಸಕ್ಕೆ ಕೈ ಹಾಕಲ್ಲ, ಪ್ರಯತ್ನನೇ ಮಾಡಲ್ಲ. ಹಾಗಾಗ್ಬಾರ್ದು. ಒಮ್ಮೊಮ್ಮೆ ಪ್ರಯತ್ನ ಮಾಡಬೇಕು, ಕೆಲಸಕ್ಕೆ ಸಕ್ಸಸ್ ಆಗಲ್ಲ. ಹಲವಾರು ರೀತಿಯಲ್ಲಿ ಜಾರ ಬೀಳುವುದು ಮನುಷ್ಯನ ಸಹಜ. ಆದರೆ
ಮತ್ತೆ ಮರಳಿ ಪ್ರಯತ್ನ ಮಾಡು, ಮರಳಿ ಯತ್ನವ ಮಾಡು ಅಂತ ಹೇಳಿ ಒಂದು ಗಾದೆ ಇದೆ. ಅದರಂತೆ ಮರಳಿ ಯತ್ನವ ಮಾಡಿದ್ರೆ ಇವರು ಜೀವನದಲ್ಲಿ ಕಾರ್ಯ ಸಾಧನೆ ಮಾಡಿ ಮುನ್ನಡೆ ಬರುವಂತಹ ಒಂದು ಭಾಗ ಇರುತ್ತೆ. ಅದಕ್ಕೆ ಆ ಪ್ರಯತ್ನ ಮಾಡಿ ಬಿಟ್ಬಿಡ್ತಾರಲ್ಲ, ಪ್ರಯತ್ನ ಮಾಡಿ ಅದರಲ್ಲಿ ಸೋಲು ಉಂಟಾದ್ರೆ ಬಿಟ್ಬಿಡ್ತಾರಲ್ಲ, ಅದಕ್ಕೆ ಅವರಿಗೆ ಸ್ವಲ್ಪ ಅಲ್ಪ ಸಂಪತ್ತು ಉಳ್ಳವರು ಅಂತ ಕರೀತಾರೆ ಇಂಥವರಿಗೆ. ಹಾಗಾಗಿ ಇವರು ಸಾಮಾನ್ಯ ಒಂದು ಮನಸ್ಸಿಗೆ ತೃಪ್ತಿ ಉಂಟು ಮಾಡುವಂತಾರೆ. ಇನ್ನು ಆರ್ದ್ರ ನಕ್ಷತ್ರ 4ನೇ ಪಾದದಲ್ಲಿ ರವಿ ಇರುವಂತಹ ಕಾಲದಲ್ಲಿ ಇವರು ಒಂದು ರೀತಿ ಪರೋಕ್ಷವಾದಂಥ ಜ್ಞಾನ ಉಳ್ಳವರು, ಗೊತ್ತೇ ಆಗಲ್ಲ, ಒಳಗಡೆ ತುಂಬಾ ವಿಶೇಷವಾದಂಥ ಜ್ಞಾನ ಇವರಿಗೆ ತುಂಬಾ ಇರುತ್ತೆ. ಒಂದು ರೀತಿ ತಮ್ಮ ನೆಲೆ ಬಿಟ್ಟು ಬೇರೆ ಕಡೆ ಹೋದರೆ ಚಡಪಡಿಸ್ಬಿಡ್ತಾರೆ. ಇವರಿಗೆ ಇವರ ಸ್ಥಳದಲ್ಲೇ ಇವರು ಚೆನ್ನಾಗಿ ಬಾಳಿ ಬದುಕುವಂತಹ ಒಂದು ಶಕ್ತಿ ಇವರಲ್ಲಿ ತುಂಬಾ ಇರುತ್ತೆ ಅಂತ ಹೇಳ್ತಾ, ಇನ್ನು ಪುನರ್ವಸು ನಕ್ಷತ್ರ 1ನೇ ಪಾದದಲ್ಲಿ ರವಿ ಇರುವಂತಹ ಸಮಯದಲ್ಲಿ ಈ ನಕ್ಷತ್ರ ಬೇರೆ ರಾಶಿ ಬೇರೆ. ನಾನು ಹೇಳ್ತಾ ಇರೋದು ನಿಮ್ಮ ಜಾತಕದಲ್ಲಿ ರವಿ ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ವೀಕ್ಷಣೆ ಮಾಡಿ, ಆಗ ನಿಮಗೆ ಇದರ ಬಗ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಪುನರ್ವಸು ನಕ್ಷತ್ರ 1ನೇ ಪಾದದಲ್ಲಿ ರವಿ ಇದ್ರೆ ಇವರು ಪಾಂಡಿತ್ಯರು, ವೈದ್ಯರಾಗಿರ್ತಾರೆ, ಧರ್ಮಗಳಾಗಿರ್ತಾರೆ, ಧರ್ಮ ಬೀರುಗಳಾಗಿರ್ತಾರೆ, ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ಹಾಗಾಗಿ ಇವರಿಗೆ ಪ್ರಾರಂಭಿಕ ಜೀವನ ಒಂದು ರೀತಿ ಸುಖಕರವಾಗಿರುತ್ತೆ. ಮುಂದೆ ಒಂದು ಅಂತ್ಯಕಾಲದಲ್ಲಿ ಉತ್ತರಾರ್ಧದಲ್ಲಿ ಸ್ವಲ್ಪ ಕಷ್ಟಕರವಾದಂಥ ಜೀವನವನ್ನ ನಡೆಸ್ತಾರೆ. ಯಾಕೆಂದ್ರೆ ಆಪತ್ತು ಹಣವನ್ನ ಯಾವಾಗಲೂ ಧರ್ಮ ಮಾಡಿದ್ರೂ ಆಪತ್ತು ಹಣ ಎತ್ತಿಟ್ಟಾಗ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಅದರ ಕಡೆ ಎಚ್ಚರವನ್ನು ವಹಿಸಿ ಮುಂದೆ ಜೀವನ ಚೆನ್ನಾಗಿರುತ್ತೆ. ಇನ್ನು ಪುನರ್ವಸು ನಕ್ಷತ್ರ 2ನೇ ಪಾದದಲ್ಲಿ ರವಿ ಇರುವಂತಹ ಸಮಯದಲ್ಲಿ ಇವರಿಗೆ ಒಂದು ರೀತಿ ಸ್ನೇಹಿತರನ್ನು ನಂಬೋದಕ್ಕೆ ಬಹಳ ಕಷ್ಟ. ಒಂದು ರೀತಿ ಸಂಶಯಾಸ್ಪದ ವ್ಯಕ್ತಿ, ಸ್ನೇಹಿತರ ಮೇಲೆ ಅಷ್ಟು ವಿಶ್ವಾಸ ಮಾಡಲ್ಲ, ಒಂಥರ ನಂಬಿಕೆ ಅವರಲ್ಲಿ ಕಡಿಮೆ ಇರುತ್ತೆ. ಬಹಳ ದೊಡ್ಡ ದೊಡ್ಡ ಉದ್ಯೋಗಗಳನ್ನ ಇವರು ಮಾಡಲಿಕ್ಕೆ ಒಂಥರ ಶಕ್ತಿ ಇರೋದಿಲ್ಲ. ಆದ್ರೆ ಪ್ರಯತ್ನ ಮಾಡಿದ್ರೆ ಆ ಶಕ್ತಿ ಬರುತ್ತೆ. ನಿಶ್ಚಿತವಾದಂತ ಒಂದು ಉದ್ಯೋಗದಲ್ಲಿ ಒಂದು ಪ್ರಗತಿ ಇವರಿಗೆ ಕಾಣಕ್ಕೆ ಸಾಧ್ಯ ಆಗಲ್ಲ. ಆದರೆ ಪ್ರಯತ್ನ ಮಾಡಿ ಅದರಲ್ಲಿ ಕಷ್ಟಪಟ್ಟು ಮೋಟಿವೇಶನ್ ಇಂದ, ಒಂದು ಪ್ರೇರಣೆಯಿಂದ ನಾನು ಮಾಡೇ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿದಾಗ ಇವರು ಒಂದು ಕೆಲಸದಲ್ಲಿ ಪ್ರಗತಿಯನ್ನು ತುಂಬಾ ಹೆಸರುವಾಸಿ ಮಾಡುವಂತಹ ಒಂದು ಭಾಗ್ಯ ಸಿಕ್ಕತ್ತೆ. ಒಂದು ರೀತಿ ಒಳ್ಳೆಯತನದಲ್ಲಿ ಇರ್ತಾರೆ. ಇನ್ನು ಪುನರ್ವಸು ನಕ್ಷತ್ರ 3ನೇ ಪಾದದಲ್ಲಿ ರವಿ ಎನ್ನುವಂತಹ ಕಾಲದಲ್ಲಿ ಇವರಿಗೆ ಒಂದೇ ಉದ್ಯೋಗಕ್ಕೆ ಹೊಂದಾಣಿಕೆ ಆಗಲ್ಲ. ಹಲವಾರು ಉದ್ಯೋಗಗಳನ್ನ ಇವರು ಮಾಡಿದ್ರೆ ಇವರು ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ತಾರೆ. ಮತ್ತೆ ಎಲ್ಲಾ ಉದ್ಯೋಗಗಳಲ್ಲಿ ಮಾಡಿದಾಗ ಮನಸ್ಸು ಕೊಟ್ಟು ಅದರ ಮೇಲೆ ಪ್ರೀತಿ ಇಟ್ಟು ಚೆನ್ನಾಗಿ ಮಾಡಿದಾಗ ಏನಾಗುತ್ತೆ, ಆ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಇವರು ಚೆನ್ನಾಗಿ ಆಸಕ್ತಿ ವಹಿಸಿದಾಗ ಕಾರ್ಯಕ್ರಮದಲ್ಲಿ ತುಂಬಾ ಯಶಸ್ಸನ್ನ ಕಾಣ್ತಾರೆ. ಮಧ್ಯ ವಯಸ್ಸದಲ್ಲಿ ಇವರಿಗೆ ತುಂಬಾ ಸುಖ ಇರುತ್ತೆ. ಒಂದು ರೀತಿ ಹೆದರಿಕೆಯ ಸ್ವಭಾವ ಇರುತ್ತೆ, ಅದು ಬಿಟ್ಬಿಟ್ರೆ ಇವರಿಗೆ ತುಂಬಾ ಒಳ್ಳೇದು. ಮತ್ತೆ ಮನಸ್ಸು ಒಂದು ರೀತಿ ಹೆಂಗರಳಾಗಿರುತ್ತೆ. ಇನ್ನೊಬ್ಬರನ್ನ ತುಂಬಾ ಬೇಗ ಅಯ್ಯೋ ಪಾಪ ಅಂತಾರೆ. ಆದರೆ ಇವ್ರಿಗೆ ಯಾರಿಗಾದ್ರೂ ಸೇಡು ತೀರಿಸ್ಕೋಬೇಕು ಅಂತ ಮನೋಧಾರಣೆಯಿಂದ ಬಂದ್ರೆ ಅವ್ರನ್ನ ಸೇಡು ತೀರಿಸ್ಕೊಂಡ್ಬಿಡ್ತಾರೆ. ಇಂತಹ ಒಂದು ವಿಶೇಷವಾದಂತ ಫಲ ವಿಭಾಗಗಳು ಇವೆಲ್ಲ. ನಿಮ್ದು ಯಾವುದೇ ನಕ್ಷತ್ರ ಆಗಿರ್ಬೋದು, ಆ ನಕ್ಷತ್ರಕ್ಕೆ ಸಂಪರ್ಕ ಉಂಟಾಗುವಂತಹ ಈ ರವಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರದಿಂದ ಉಂಟಾಗುವಂತಹ ಫಲ ಸಂಪರ್ಕವನ್ನ ನಾನು ಈ ವಿವರಣೆಯನ್ನು ತಿಳಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.